ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ಮಧ್ಯಾಹ್ನದಿಂದ ಶುರು ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಸ್ಪೆಷಲಾಗಿ ನನ್ನ ಮಕ್ಕಳ ಫೇವ್ರೇಟ್ ಬೆಂಡೆಕಾಯಿ ಪಲ್ಯ ರೊಟ್ಟಿ ಮಾಡಿತ್ತು. ಸೊ ಬೆಂಡೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಅದರಲ್ಲೂ ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಹಾಗೆ ವಯಸ್ಸಾದವ್ರಿಗೂ ಕೂಡ ತುಂಬ ಒಳ್ಳೆಯದು. ಇವನ್ ನಮಗೂ ಕೂಡ ವಯಸ್ಸಾದವ್ರಿಗೆ ಮಂಡಿ ನೋವು ಯಾರಿಗೆ ಜಾಸ್ತಿ ಇರುತ್ತಲ್ವ ಅವರು ಈ ಬೆಂಡೆಕಾಯಿಯನ್ನು ಯಥೇಚ್ಛವಾಗಿ ಸೇವಿಸೋದ್ರಿಂದ ಅವ್ರಿಗೆ ಮಂಡಿ ನೋವು ತುಂಬ ಬೇಗನೆ ಕಡಿಮೆ ಆಗುತ್ತೆ, ಹಾಗೆ ಮೂಳೆಗಳು ಕೂಡ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ತುಂಬಾ ಒಳ್ಳೆಯದು. ಯಾರು ಬೆಂಡೆಕಾಯಿಯನ್ನು ಇಷ್ಟಪಟ್ಟು ತಿಂತಾರೋ ಅವರ ಬ್ರೈನ್ ಕೂಡ ಅಷ್ಟೇ ತುಪ್ಪ ತಿಂದ ತಲೆ ಅಂತ ಹೇಳ್ತಾರಲ್ವ, ಅಷ್ಟು ಶಾರ್ಪಾಗಿ ಈ ಬೆಂಡೆಕಾಯಿ ತಿಂದವ್ರ ತಲೆ ಕೂಡ ವರ್ಕ್ ಮಾಡುತ್ತೆ ಅಂತ ಹೇಳ್ತಾರೆ, ಸಣ್ಣವ್ರು ಇದ್ದಾಗಿಂದಾಗ ಕೂಡ. ಸೊ ನಮ್ಮನೆಯಲ್ಲಿ ಕೂಡ ನಾವು ಚಿಕ್ಕವ್ರು ಇರುವಾಗಿಂದನೂ ನಮ್ಮನೆಯಲ್ಲಿ ಬೆಂಡೆಕಾಯಿ ತಂದರೆ ನಮ್ಮಮ್ಮ ಸ್ವಲ್ಪ ಹಸಿದೆ ತಿನ್ನೋದಕ್ಕೆ ಕೊಡ್ತಿದ್ರು. ತುಂಬ ಎಳೆಯದಾಗಿದ್ದರೆ ಹಸಿದೆ ತಿಂತಾ ಇದ್ವಿ ನಾವು. ಆ ಮೆಮೊರಿ ಎಲ್ಲ ತುಂಬ ಇದೆ ನನಗೆ. ಸೊ ಅದೆಲ್ಲ ತುಂಬ ಇಷ್ಟಪಟ್ಕೊಂಡು ನಾನು ಬೆಂಡೆಕಾಯಿನ ಇಸ್ಕೊಂಡು ತಿಂದಿರೋದು. ಈಗ ನನ್ನ ಮಗಳು ಕೂಡ ಹಾಗೆ ಬೆಂಡೆಕಾಯಿ ಸ್ವಲ್ಪ ಎಳೆದಿತ್ತು ಅಂದರೆ ತೊಳೆದು ಕೊಟ್ಬಿಟ್ರೆ ಸಾಕು, ತಿಂತಾ ಇರ್ತಾಳೆ. ಆದರೆ ನನ್ನ ಮಗನಿಗೆ ಆ ಥರ ಅಲ್ಲ, ಸ್ವಲ್ಪ ಅದನ್ನು ಜಸ್ಟು ಶಾಲೋ ಫ್ರೈ ಥರ ಮಾಡಿಕೊಟ್ರೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಲೆಮನ್ ಹಾಕ್ಕೊಂಡು ಒಂದು ಸ್ವಲ್ಪ ಮೇಲೆ ಏನಾದರೂ ಚಾಟ್ ಮಸಾಲ ಆ ಥರ ಹಾಕಿ ಕೊಟ್ಟರೆ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ. ಹಸಿದು ತಿನ್ನೋದು ಸ್ವಲ್ಪ ಕಡಿಮೆನೇ ಅವನು, ಯಾವುದಾದ್ರೂ ಕೂಡ ಜಸ್ಟ್ ಸಲಾಡ್ ರೀತಿಯಲ್ಲಿ ಏನಾದರೂ ಬೇರೆದು ಹಸಿ ತರಕಾರಿ ಹಾಕಿ ಕೊಟ್ಟರೆ ತಿಂತಾನೆ. ಬಟ್ ಬೆಂಡೆಕಾಯಿ ಅಂದರೆ ಅದು ಲೋಳೆ ಇರೋದಕ್ಕೆ ತಿನ್ನೋದಿಲ್ಲ. ನಮ್ಮ ಮನೆಯವ್ರಿಗೂ ಕೂಡ ಮೊದಲು ಇಷ್ಟ ಆಗ್ತಾಯಿರಲಿಲ್ಲ ಅದು ಲೋಳೆ ಇರೋದಕ್ಕೆ, ಬಟ್ ಇವಾಗ ತುಂಬ ಇಷ್ಟಪಟ್ಟು ನಮ್ಮ ಮನೇಲಿ ಎಲ್ಲರೂ ಬೆಂಡೆಕಾಯಿನ ತಿಂತಾರೆ. ಇದರಿಂದ ತುಂಬ ಬೆನಿಫಿಟ್ ಇದೆ, ಅದಕ್ಕೋಸ್ಕರ ಅದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ. ಸೊ ನೀವು ಕೂಡ ಯಾರೆಲ್ಲ ಬೆಂಡೆಕಾಯಿಯನ್ನು ಇಷ್ಟಪಡ್ತೀರಿ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ, ಇವಾಗ ಸಬ್ಬಸಿಗೆ ಸೊಪ್ಪು, ಹೆಲ್ದಿ ಆಗಿರೋಂಥ ಸಬ್ಬಸಿಗೆ ಸೊಪ್ಪು, ಇದರಿಂದ ಕೂಡ ತುಂಬಾ ಬೆನಿಫಿಟ್ಸ್ ಇದೆ. ಅದರದ್ದು ದಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೇಗೆಲ್ಲ ದಾಲ್ ಮಾಡ್ತೀನಿ ಏನೋ ಶೇರ್ ಮಾಡ್ತಾ ಇಲ್ಲ, ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ತುಂಬ ಔಷಧದಲ್ಲಿ ಮಾಡ್ತಾ ಇರೋ ರೆಸಿಪಿ ಇದು. ಸೊ ಹಾಗಾಗಿ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ. ಶೇರ್ ಮಾಡ್ತಾ ಕೂತ್ರೆ ನನಗೆ ಟೈಮ್ ಓವರ್ ಆಗಿಬಿಡುತ್ತೆ. ಇವಾಗ ನನ್ನ ಸಾತುಗೆ ಲಂಚ್ ಕೊಟ್ಟು ಬರೋದಕ್ಕೆ ಹೋಗಬೇಕು, ಅದಕ್ಕೋಸ್ಕರ ನಾನು ಇವಾಗ ಅದನ್ನು ರೆಸಿಪಿಯನ್ನು ಶೇರ್ ಮಾಡ್ತಾ ಕೂಡ್ತಾ ಇಲ್ಲ. ಬಟ್ ಕೆಲವೊಂದು ಟಿಪ್ಸ್ ಜೊತೆಗೇ ಇವತ್ತಿನ ಲಾಗ್ ಶುರು ಆಗಿದೆ. ಯಾರಿಗೆಲ್ಲ ಈ ಒಂದು ಸಣ್ಣ ಪುಟ್ಟ ಮಾಹಿತಿ ಕೂಡ ಗೊತ್ತಿಲ್ಲ ಅನ್ನೋರಿದ್ದರೆ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಆ ಮಾಹಿತಿ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರನೇ ನಾನು ನನಗೆ ತಿಳಿದಷ್ಟು ಮಟ್ಟಿಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ತಡ ಮಾಡೋದು ಬೇಡ, ಇವತ್ತಿನ ದಿನ ಹೇಗೆ ಕಳೆಯುತ್ತೆ ಅಂತ ಆದಷ್ಟು ನಿಮ್ಮ ಜೊತೆ ಅಪ್ಡೇಟ್ ಆಗಿರ್ತೀನಿ. ಸೊ ಇವಾಗ ಮಧ್ಯಾಹ್ನ ಲಂಚ್ ಪ್ರಿಪೇರ್ ಮಾಡಿಕೊಂಡು ನಮ್ಮ ಸಾತುಗೆ ಲಂಚ್ ಕೊಟ್ಟು ಬರಬೇಕು. ಅದಾಗಿದ್ದ ನಂತರ ಆ್ಯಸ್ ಯೂಶ್ವಲ್ ನನ್ನ ಮತ್ತು ಡಿಫ್ರೆಂಟಾಗಿ ನಡೀತಾ ಹೋಗುತ್ತೆ. ಸೊ ನೋಡ್ತಾ ಹೋಗಿ, ವಿಡಿಯೋ ಸ್ಕಿಪ್ ಮಾಡಿದೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು. ಅದೇನಪ್ಪ ಅಂತಂದರೆ, ಮೊನ್ನೆ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನಾನು ವಿಡಿಯೋ ನೋಡಿದೆ. ಆ ವಿಡಿಯೋದಲ್ಲಿ ಬೇಳೆ ಕುದಲಿಕ್ಕೆ ಹಾಕುವಾಗ ಇದು ತುಂಬ ಉಕ್ಕಿ ಬರುತ್ತೆ, ಅದ್ರ ಜೊತೆ ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬ ಸರಿ. ನಾವು ಅವ್ರ ಮನೇಲಿ ಬ್ಲಾಸ್ಟ್ ಆಯಿತು, ಇವ್ರ ಮನೇಲಿ ಬ್ಲಾಸ್ಟ್ ಆಯಿತು, ನಮ್ಮ ಮನೇಲೇ ಬ್ಲಾಸ್ಟ್ ಆಯಿತು ಅಂತ ಕೇಳ್ತಾ ಇರ್ತೀವಲ್ವ. ಸೊ ಅದಕ್ಕೋಸ್ಕರ ಅವ್ರು ಏನು ಹೇಳಿದ್ದಾರೆ ಅಂದರೆ, ಈ ರೀತಿ ಒಂದು ಸ್ಪೂನನ್ನು ಹಾಕಿಬಿಟ್ರೆ ಉಕ್ಕೋದು ಸ್ವಲ್ಪ ಕಡಿಮೆ, ಹಾಗೆ ಇದು ಬ್ಲಾಸ್ಟ್ ಆಗೋವಂಥ ಚಾನ್ಸಸ್ಸು ತುಂಬಾ ಕಡಿಮೆ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಆ ಒಂದು ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಬೇಳೆ ಕುದಲಿಕ್ಕೆ ಹಾಕ್ತಾಯಿದ್ದೀನಿ. ಒಂದು ಡ್ರಾಪಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಡು ಈಗ ಇದನ್ನು ಕುದಲಿಕ್ಕೆ ಇಡ್ತೀನಿ, ಹೇಗಾಗುತ್ತೆ ನೋಡೋಣ. ಮೇ ಬಿ ಉಕ್ಕು ಬಂದರೂ ಕೂಡ ಅದು ಬ್ಲಾಸ್ಟ್ ಆಗಲ್ಲ ಅಂತ ಅನಿಸ್ಬೋದು ಅಷ್ಟೇ. ಯಾಕೆಂದರೆ ನಾವೀಗ ಹಾಲು ಕಾಯ್ಲಿಕ್ಕೆ ಇಡ್ತೀವಲ್ವ, ಹಾಲು ಕಾಯ್ಲಿಕ್ಕೆ ಇಟ್ಟರೆ ಹಾಲಿನ ಪಾತ್ರೆಗೆ ಈ ರೀತಿ ಅಡ್ಡಲಾಗಿ ಒಂದು ಸ್ಪೂನನ್ನು, ಈ ರೀತಿ ಒಂದು ಸ್ಪ್ಯಾಚುಲಾವನ್ನು ಇಟ್ಟರೆ ಹಾಲು ಉಕ್ಕು ಬರಲ್ಲ, ಅಲ್ಲೇ ಕುದೀತಾ ಇರುತ್ತೆ ಅಂತ ಕೂಡ ನೋಡಿದ್ದೀವಿ, ಅದನ್ನು ಟ್ರೈ ಮಾಡಿದ್ವಿ ಅಲ್ವಾ. ಅದೇ ರೀತಿ ಇದು ಕೂಡ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದನ್ನು ನಾನು ಟ್ರೈ ಮಾಡ್ತಾಯಿದ್ದೀನಿ. ಇಲ್ಲ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ಹೋಗಲ್ಲ ಇಂಥ ವಿಷಯದಲ್ಲಿ, ಯಾಕೆಂದರೆ ತುಂಬ ಕೇರ್ಫುಲ್ ಆಗಿರಬೇಕು, ಯಾವುದಕ್ಕೂ ಚಾನ್ಸ್ ತೊಗೊಳ್ಬಾರ್ದು ಅಲ್ವಾ. ಅದಕ್ಕೋಸ್ಕರ ನಾನು ಇದನ್ನು ಚಾನ್ಸ್ ತೊಗೊಳಕ್ಕೆ ರೆಡಿ ಇಲ್ಲ. ಬಟ್ ಅದೊಂದು ಗೊತ್ತಿರೋ ಟಿಪ್ಸ್ ಇದೆ ಅಲ್ವಾ, ಹಾಲಿನ ಪಾತ್ರೆ ಆಗಿರ್ಬೋದು, ಅನ್ನ ಉಕ್ಕುವಾಗ ಆಗಿರ್ಬೋದು, ಈ ರೀತಿ ಅಡ್ಡ ಇಡಬೇಕು ಅಂತ ಹೇಳಿ ಮಾಡ್ತೀವಲ್ವ ನಾವು, ಅದೇ ಪ್ಲ್ಯಾನಲ್ಲಿ ಇದನ್ನು ಮಾಡಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ನೋಡಿ, ಈಗ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಗ್ಯಾಸ್ ಮೇಲೆ ಇಟ್ಬಿಡ್ತೀನಿ.
ಇಟ್ಟಿದ್ದೀನಿ. ನೋಡೋಣ ವಿಷಲ್ ಹೊಡಿಯುವಾಗ ಹೇಗೆಲ್ಲ ಇರುತ್ತೆ ಅಂತ ಸ್ವಲ್ಪ ನಿಮಗೆ ತೋರಿಸ್ತೀನಿ. ಅದು ಕೂಡ ಹೇಗಿರುತ್ತೆ ವಿಷಲ್ ಹೊಡಿಯುವಾಗ ಏನಾದರೂ ಅಲ್ಲಿ ಹುಕ್ ಬರುತ್ತೋ ಬಿಡುತ್ತೋ ಅದು ಕೂಡ ನೋಡೋಣ. ಹುಕ್ ಬಂದಿಲ್ಲ ಅಂದರೂ ಬ್ಲಾಸ್ಟ್ ಆಗೋ ಚಾನ್ಸಸ್ ಕಡಿಮೆ ಅಂತ ಹೇಳಿದ್ದಾರೆ, ಅದಕ್ಕೆ ನೋಡೋಣ. ನೋಡಿ ಫ್ರೆಂಡ್ಸ್, ವಿಷಲ್ ಬರುವಾಗಲೂ ಕೂಡ ಈ ರೀತಿ ಇದೆ. ಜಸ್ಟ್ ಸ್ವಲ್ಪ ಹುಕ್ ಅಷ್ಟೇ ಬರೋ ಥರ ಇದೆ, ಜಾಸ್ತಿ ಸೌಂಡ್ ಇಲ್ಲ. ಸೌಂಡು ಎವ್ರಿ ಟೈಮ್ ತುಂಬ ಸೌಂಡ್ ಬರೋದು ಕುಕ್ಕರು. ಈ ಸಾರಿ ಅಷ್ಟೊಂದು ಸೌಂಡ್ ಇಲ್ಲ, ಉಕ್ಕು ಬರ್ತಾ ಇದೆ ಜಾಸ್ತಿಯಾಗಿ. ನೀರು ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ. ಇನ್ನೊಂದು ವಿಷಲ್ ಆದರೆ ನನಗೆ ಕಂಪ್ಲೀಟ್ ಆಗುತ್ತೆ. ಓವರಾಲ್ ಇದೆಲ್ಲ ಸೆಟ್ಟೋಯ್ತು. ಇನ್ನು ಆಫ್ ಮಾಡ್ತಾ ಇದ್ದೀನಿ ನಾನು. ಜಾಸ್ತಿ ಸೌಂಡ್ ಬರ್ತಾ ಇಲ್ಲ, ಅಂದರೆ ಜಾಸ್ತಿ ಪ್ರೆಷರ್ ಹಿಡ್ದಿಲ್ಲ ಅಂತ ಅನಿಸುತ್ತೆ ಆ ಒಳಗಡೆ ವೇಟ್ ಇರೋ ಅಂಥ ಸ್ಪೂನ್ ಹಾಕಿರೋದ್ರಿಂದ. ಸೊ ಏನೋ ನನಗೆ ವಿಷಲಲ್ಲಿ ಚೇಂಜಸ್ ಕಾಣಿಸ್ತಾ ಇದೆ, ತುಂಬ ಸೈಲೆಂಟಾಗಿ ಬರ್ತಾ ಇದೆ ಇದು ವಿಷಲ್, ಅದಕ್ಕೋಸ್ಕರ. ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲೇ ಹಾಕಿರೋ ಚಮಚ ಹಾಗೇ ಇದೆ. ತುಂಬ ಅವಸರದಲ್ಲಿ ನಾನು ಆಫ್ ಮಾಡಿದೆ ಅನಿಸುತ್ತೆ. ಇನ್ನೊಂದು ಸ್ವಲ್ಪ ನನಗೆ ಕುದಿ ಬರಬೇಕಿತ್ತು, ಅಂದರೆ ಸರಿಯಾಗಿ ಇನ್ನೂ ಬೇಯಬೇಕಿತ್ತು ಬೇಳೆ, ಇನ್ನೂ ಸರಿಯಾಗಿ ಬೆಂದಿಲ್ಲ. ಇನ್ನೊಂದು ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಹಾಕಬೇಕಾಗಿತ್ತು. ಇದರಲ್ಲಿ ನಾನು ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ಹಾಕಿದ್ದೆ. ಹೆಸರುಬೇಳೆ ಮಾತ್ರ ಚೆನ್ನಾಗಿ ಬೆಂದಿದೆ. ಇನ್ನೂ ಸ್ವಲ್ಪ ತೊಗರಿಬೇಳೆ ಡೈಲಿ ಯೂಸ್ ಮಾಡುವಾಗ ಸ್ವಲ್ಪ ಚೆನ್ನಾಗಿ ಎರಡು ಸಾಫ್ಟಾಗಿಯೇ ಬಂದಿರಬೇಕು. ಇದು ಇನ್ನೂ ಬೇಳೆ ಬೇಳೆ ಥರ ಕಾಣಿಸ್ತಾ ಇದೆ. ಅದಕ್ಕೆ ಈ ಕಡೆ ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕಿ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು ಇಟ್ಟು, ಸಬ್ಬಸಿಗೆ ಸೊಪ್ಪು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅದಕ್ಕೆ ಅದನ್ನು ಸ್ವಲ್ಪ ಒಗ್ಗರಣೆ ಮಾಡಿ ಅದಾಗಿದ ನಂತರ ಒಂದು ವಿಷಲ್ ಹಾಕಿ ನಂತರದಲ್ಲಿ ಅದಕ್ಕೆ ಮತ್ತೆ ಹಾಗೆ ಸ್ವಲ್ಪ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕಿಬಿಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಒಗ್ಗರಣೆಯನ್ನು ನಾನಿವಾಗ ಬೇಳೆ ಸಾಂಬಾರಿಗೆ, ಈಗ ಬೆಂದಿರೋ ಬೇಳೆಗೆ ಹಾಕ್ಕೊಳ್ತೀನಿ. ಈ ಕಡೆ ಇಷ್ಟೆಲ್ಲ ಸಾಫ್ಟಾಗಿ ತಾಳಿಸಿದ್ದೀನಿ, ಯಾಕೆಂದರೆ ಅದು ಒಂಥರ ಸ್ಮೆಲ್ ಬಂದುಬಿಡುತ್ತೆ ಸಬ್ಬಸಿಗೆ ಸೊಪ್ಪಿಂದು. ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ಅದು ಘಮ, ಅದಕ್ಕೆ ಆ ಘಮ ಹೋಗೋವರೆಗೂ, ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಸರಿಯಾಗಿ ಹುರ್ಕೊಂಡಿದ್ದೀನಿ. ಈಗ ಬೆಂದಿದ ನಂತರ ಇದನ್ನು ನಾನು ಇದೇ ಕುಕ್ಕರ್ಗೆ ಹಾಕ್ಕೊಂಡು ಒಂದು ವಿಷಲ್ ಹೊಡಿಸ್ಬಿಡ್ತೀನಿ. ಅದಾಗಿದ್ದ ನಂತರ ಸ್ವಲ್ಪ ಜೀರಿಗೆ ಸಾಸಿವೆ ಒಗ್ಗರಣೆ ಹಾಕ್ಕೊಂಡ್ಬಿಡ್ತೀನಿ, ಚೆನ್ನಾಗಿ ಬರುತ್ತೆ ಟೇಸ್ಟ್. ನಾನು ಇದರಲ್ಲಿ ಏನಿಲ್ಲ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೊ, ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟಷ್ಟಿತ್ತು, ಆ ಒಂದು ಕಟ್ಟು ಕಂಪ್ಲೀಟಾಗಿ ಬೇಯಿಸ್ಕೊಂಡಿದ್ದೀನಿ ಒಂದಾಗಿದ್ದ ನಂತರ. ಸೊ ಹಾಗಾಗಿ ಇದನ್ನು ಸಾಫ್ಟ್ ಆಗೋವರೆಗೂ ಹಾಗೆ ಬೇಯಿಸ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಮೊದಲೇ ಸ್ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಸ್ಮ್ಯಾಶ್ ಮಾಡಿಕೊಂಡ್ರೆ ಇನ್ನು ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಸಾಂಬಾರಿಗೆ. ಇದಕ್ಕೆ ಸ್ವಲ್ಪ ಹುಣಸೆ ರಸ ಮತ್ತು ಬೆಲ್ಲ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬಟ್ ನಾನಿವತ್ತು ಹಾಗೆ ಸಿಂಪಲಾಗಿ ಫಾಸ್ಟಾಗಿ ಕ್ವಿಕ್ಕಾಗಿ ಆಗಬೇಕಾಗಿತ್ತು, ಅದಕ್ಕೆ ಹುಣಸೆ ಹಣ್ಣು ನೆನೆಸಿ ಕೂಡ ಇಟ್ಟಿಲ್ಲ, ಹಾಕ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದನ್ನು ಬೆಲ್ಲ ಕೂಡ ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ. ಸ್ವಲ್ಪ ಬೆಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಸ್ವೀಟಾಗಿ. ಅದಕ್ಕೆ ಆ್ಯಂಡ್ ಬೆಲ್ಲ ಪ್ರತಿಯೊಂದು ಅಡುಗೆಗೂ ಯೂಸ್ ಮಾಡೋದ್ರಿಂದ ಐರನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅದು. ಅದಕ್ಕೆ ನೋಡಿ ಫ್ರೆಂಡ್ಸ್, ಸಾತುಗೆ ಈಗ ಲಂಚ್ ಬೇಗ ಫಾಸ್ಟಾಗಿ ಕ್ವಿಕ್ಕಾಗಿ ರೆಡಿ ಮಾಡಿ ಕೊಡಬೇಕು ಅನ್ನೋ ಅವಸರಕ್ಕೆ ಇಷ್ಟೆಲ್ಲ ಮೆಸ್ಸಿ ಆಗೋಗಿದೆ. ನಾನು ಜಾಸ್ತಿ ಅವಸರ ಮಾಡಿಕೊಂಡ್ರೂ ಕೂಡ ಈ ರೀತಿ ಮೆಸ್ಸಿ ಆಗೋದಕ್ಕೆ ಬಿಡೋದಿಲ್ಲ. ಗ್ಯಾಸ್ ಕಟ್ಟೆ ಸ್ವಲ್ಪ ಗ್ಯಾಸ್ ಆಯಿತು, ಅದು ಸ್ವಲ್ಪ ನೀಟಾಗೇ ಇರಬೇಕು, ಅವಾಗಿಂದ ಅವಾಗೆ ಇದು ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಈ ರೀತಿ ಎಲ್ಲ ಚೆಲ್ಲಾಡೋ ಥರ ಅವಸರ ಮಾಡ್ಕೊಳ್ಳಲ್ಲ, ನೀಟಾಗಿ ಮ್ಯಾನೇಜ್ ಮಾಡ್ತೀನಿ. ಇವತ್ತು ತುಂಬ ಅವಸರ ಆಗ್ತಾಯಿದೆ, ಅದಕ್ಕೋಸ್ಕರ ಅದೆಲ್ಲ ಅಲ್ಲಲ್ಲಿ ಚೆಲ್ಲಾಡ್ತಾಯಿದೆ. ಅದಕ್ಕೆ ಕೆಲವೊಬ್ಬರು ಅವಸರದಲ್ಲಿ ಮಾಡ್ತಾಯಿರ್ತಾರೆ, ಬೆಳಗ್ಗೆ ಅವಸರಕ್ಕೆ ಅವ್ರ ಮನೆಯಲ್ಲಿ ಫುಲ್ಲು ಮೆಸ್ಸಿ ಆಗಿಬಿಟ್ಟಿರುತ್ತೆ, ಮತ್ತು ಕ್ಲೀನ್ ಮಾಡ್ತಾರೆ, ಇಲ್ಲ ಅಂತಲ್ಲ. ಬಟ್ ಈ ಥರ ಆಗ್ತಾಯಿರುತ್ತೆ, ಅದು ಹೆಂಗೆ ಚೆಲ್ಲಾಡ್ತಾರೋ ಅಂತ ಅಂದ್ಕೊಳ್ತಾ ಇರ್ತೀನಿ. ಯಾವಾಗಲಾದರೂ ನಮ್ಮ ಮನೆಯಲ್ಲಿ ಕೂಡ ಯಾರಾದರೂ ಅಮ್ಮ ಆಯಿತು, ಯಾರಾದರೂ ನಮ್ಮ ಮನೆಗೆ ಬಂದಿದ್ದಾಗ, ಏನೋ ಸ್ಪೆಷಲ್ ಅಡುಗೆ ಏನಾದರೂ ಮಾಡಬೇಕಿದ್ದಾಗ, ಹಬ್ಬ ಹರಿದಿನಗಳಲ್ಲಿ
ಅವರು ಅವಸರದಲ್ಲಿ ಇಷ್ಟೆಲ್ಲ ಚೆಲ್ಲಾಡ್ಬಿಡ್ತಾರಲ್ಲ ಒಂಥರ ಇರಿಟೇಷನ್ ಆಗಿಬಿಡುತ್ತೆ ನನಗೆ. ಗ್ಯಾಸ್ ಮೇಲೆ ಇಷ್ಟೊಂದು ಯಾಕೆ ಚೆಲ್ಲಾಡ್ತಾರೆ, ಏನು ಮಾಡ್ತಾರೆ ಇವರು ಇದರಲ್ಲಿ ಅಂತ ಹೇಳ್ಬಿಟ್ಟು. ಸೊ ಈಗ ನನಗೆ ಅನಿಸ್ತಾ ಇತ್ತು, ಅದಕ್ಕೆ ಅದನ್ನು ತೋರಿಸಿದೆ ನಾನು. ಅವಸರ ಇದ್ದಾಗ ಈ ರೀತಿ ಆಗಿಬಿಡುತ್ತೆ ಅನ್ನೋದು ಗೊತ್ತಾಯಿತು, ಅದಕ್ಕೆ ಹೇಳ್ಕೊಳ್ತಾ ಇದ್ದೀನಿ. ಸೊ ಇವಾಗ ನಾನು ಅದೊಂದು ವಿಷಲ್ ಆಯಿತು ಅಂತಂದರೆ ಸಾತುಗೆ ಲಂಚ್ ಬ್ಯಾಗ್ ಕೊಟ್ಟು ಬರಬೇಕು. ಅವನಿಗೆ ಕೊಟ್ಟು ಬಂದಿದ್ದ ನಂತರ ನಾನು ನಿಮಗೆ ಸಿಗ್ತೀನಿ. ಇವತ್ತಿನ ರೆಸಿಪಿ ಜಸ್ಟ್ ಸಿಂಪಲ್ಲಾಗಿ ರೊಟ್ಟಿ ಬೆಂಡೆಕಾಯಿ ಪಲ್ಯ ಅನ್ನ ಸಾಂಬಾರು ಇತ್ತು, ಅದನ್ನೇ ಅವನಿಗೆ ಲಂಚ್ಗೆ ಹಾಕ್ಕೊಡ್ತಾ ಇದ್ದೀನಿ. ಇವಾಗ ಅನ್ನ ಸಾಂಬಾರು ಮಾಡಿದ್ದೀನಿ ಬಿಸಿಯಾಗಿ. ಸಾಂಬಾರು ಸಬ್ಬಸಿಗೆ ಸೊಪ್ಪಿಂದ ತೋರಿಸಿದ್ನಲ್ವ ನಿಮಗೆ, ಅದೇ ಸಿಂಪಲ್ ರೆಸಿಪಿಯನ್ನೇ ಶೇರ್ ಮಾಡ್ಕೊಂಡಿಲ್ಲ. ಅದನ್ನೇ ನಾವು ಇವತ್ತು ಹೆಲ್ದಿಯಾದಂಥ ಲಂಚ್ ಅಂತ ಹೇಳ್ಬೋದು ಅಷ್ಟೇ. ಅವನಿಗೆ ಹೆಲ್ದಿ ಸ್ನ್ಯಾಕ್ ಆಗಿ ಒಂದೆರಡು ಸ್ಟ್ರಾಬೆರಿನ ಮಾತ್ರ ಕ್ಲೀನ್ ಮಾಡಿ ಇಡ್ತಾ ಇದ್ದೀನಿ. ಸ್ಟ್ರಾಬೆರಿ ಈಗ ಚೆನ್ನಾಗಿ ಬರ್ತಾನೆ ಇಲ್ಲ, ಕೆಟ್ಟಿರೋದು ಈ ರೀತಿ ಡೊಂಕ್ ಆಗಿರೋದು ಇಡ್ತಾರೆ, ಎಲ್ಲೋ ಒಂದಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ. ಇದನ್ನೇ ಅವನಿಗೆ ಇಡ್ತಾ ಇದ್ದೀನಿ ಇವತ್ತು ಲಂಚ್ಗೆ. ಸದ್ ಬುಷಿ ಹೆಂಗ್ ಕುಂತ ನೋಡಿ ಆಡು ಚೋಟಿ ಬಿ ಸಮ ನೀನು ಚೋಟಿ ಬನು ನೋಡಿ ಫ್ರೆಂಡ್ಸ್, ನಿನ್ನೆ ನಮ್ಮ ಮೋನಮ್ಮ ಕಡೆಯಿಂದ ಸ್ವಲ್ಪ ಮಣ್ಣಿಗೆ ಬೇಕಾಗಿರೋ ಗ್ರಾಸರಿನಲ್ಲಿ ಕೆಲವೊಂದಿಷ್ಟು ಐಟಮ್ ಅಷ್ಟೇ ಬೇಕಿತ್ತು, ತುಂಬ ಜಾಸ್ತಿ ಏನಿರಲಿಲ್ಲ. ಬೆಳ್ಳುಳ್ಳಿ ಸ್ವಲ್ಪ ಬೇಗನೆ ಖಾಲಿ ಆಗೋಯಿತು. ಈ ಸರಿ ಚಟ್ನಿ ಪುಡಿ ಜಾಸ್ತಿ ಮಾಡಿಕೊಂಡೆ, ಹಾಗೆ ಚಳಿಗಾಲಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಯೂಸ್ ಮಾಡಿ ರೆಸಿಪಿಗಳನ್ನು ಟ್ರೈ ಮಾಡಿದೆ. ಅದಕ್ಕೋಸ್ಕರ ಬೇಗ ಖಾಲಿ ಆಗೋಗಿತ್ತು. ಅದಕ್ಕೆ ಬೆಳ್ಳುಳ್ಳಿಯನ್ನು ತರಿಸೋಣ ಅಂತ ಅಂದ್ಕೊಂಡ್ರೆ ಅವಳು ನೋಡಿಬಿಟ್ಟು ಕೊಟ್ಟರು, ಏನೋ ಗೊತ್ತಿಲ್ಲ. ಅವರು ಕೂಡ ನಾವು ಮನೆಗೆ ಈ ರೀತಿ ಗಡ್ಡೆ ಇರೋದೇ ಯೂಸ್ ಮಾಡೋದು, ಆದರೆ ಈ ಸರಿ ಇದನ್ನೇ ತೊಗೊಂಡು ಹೋಗಮ್ಮ ಅಂತ ಕೊಟ್ಟರು ಅವರು ಅಂತ ಹೇಳಿದರು. ಎಷ್ಟು ಕಸ ಕಡ್ಡಿ ಜೊತೆಗೆ ಬರೀ ಈ ಥರ ಕೆಟ್ಟೋಗಿರೋ ಬೆಳ್ಳುಳ್ಳಿ ಇದೆ ನೋಡಿ, ಮತ್ತೇನಿಲ್ಲ ಇದರಲ್ಲಿ. ಈ ಬೆಳ್ಳುಳ್ಳಿ ಇದೆಯಲ್ಲ, ಇದರಲ್ಲಿ ಏನಿದೆ, ಒಂದೆರಡು ಮಾತ್ರ ಪೀಸಸ್ಸು ಚೆನ್ನಾಗಿರೋದು, ಉಳಿದಿರೋದೆಲ್ಲ ಗೆಡ್ಡೆ ಕೆಟ್ಟು ಹೋಗಿದೆ. ಪಾವು ಕಿಲೋಗೆ 70 ರೂಪೀಸ್ ಅಂತೆ. ಆಲ್ಮೋಸ್ಟ್ ಎಲ್ಲದು ಈಗ 4 ದಿನದಲ್ಲೇ ಇವು ಬಾಡಿ ಹೋಗ್ಬಿಡ್ತವೆ, ಬತ್ತಿ ಹೋಗ್ಬಿಡ್ತವೆ. ಇವತ್ತು ನಾನು ಈಗ ಸಾಂಬಾರು ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ತೊಗೊಂಡೆ. ನಾನು ಒಂದು 4 ಯೂಸ್ ಮಾಡೋಷ್ಟರಲ್ಲಿ ನೋಡೋಷ್ಟರಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಇಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಟ್ಟಿರೋದೇ ಇತ್ತು ಜಾಸ್ತಿಯಾಗಿ. ಒಂದು 4 ಪೀಸ್ ಮಾತ್ರ ನನ್ನ ಕೈಯಲ್ಲಿ ಚೆನ್ನಾಗಿರೋದು ಬಂದಿರೋದು. ಈಗಲೂ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಹೇಗೆ ಜನ ಮೋಸ ಮಾಡ್ತಾರೆ ನೋಡಿ ಅಲ್ವಾ. ಇಷ್ಟಕ್ಕೆ 70 ರೂಪೀಸ್ ತೊಗೊಂಡಿದ್ದಾರೆ ನೋಡಿ, ಪಾವು ಕಿಲೋ ಅಂತ ಕೊಟ್ಟಿದ್ದಾರೆ. ಮೊದಲು ನನಗೆ ಮನೆಯಲ್ಲಿ ಎಷ್ಟು ಚೆನ್ನಾಗಿರೋದು, ಯಜಮಾನ್ರು ಕಿರಾಣಿ ಶಾಪಲ್ಲಿ ತಂದಾಗ ಇನ್ನೂ ಒಂದೆರಡು ಗಡ್ಡೆಗಳು ಮಾತ್ರ ಉಳಿದಿತ್ತು. ಬೇಗ ಖಾಲಿ ಆಗೋಗ್ಬಿಡುತ್ತೆ, ಈ ಚಳಿಗಾಲಕ್ಕೆ ಜಾಸ್ತಿನೇ ಬೇಕಲ್ಲ ಅಂತ ಹೇಳ್ಬಿಟ್ಟು ಗಡ್ಡೆಗಳನ್ನು ಖಾಲಿ ಆಗೋಕ್ಕೆ ಬಂದಿದೆ ಅಂತ ತರಿಸಿದೆ ನಾನು. ಇವಳಿಗೆ ಕಡೆಯಿಂದ ಈ ರೀತಿ ಮೋಸ ಮಾಡಿದ್ದಾರೆ ನೋಡಿ. ಸೊ ಇನ್ನು ಗಡ್ಡೆಗಳು 2-3 ಉಳಿದಿತ್ತು ನನಗೆ. ಎಷ್ಟು ಚೆನ್ನಾಗಿದೆ, ಇಷ್ಟು ಫ್ರೆಶ್ ಆಗಿರೋ ಗಡ್ಡೆ ಇತ್ತು ಫಸ್ಟ್ ತಂದಾಗ. ನಾನು ಸುಮ್ಮನೆ ತರಿಸಿದೆ ಅನ್ನಿಸ್ತು. ಪಾಪ ಈಗ ಅವಳಿಗೆ ಹೇಳಿದರೆ ಬೇಜಾರಾಗುತ್ತೆ. ಅವಳು ನನಗೆ ಯಾವುದಕ್ಕಾದರೂ ಒಂದು ಸಣ್ಣ ಪುಟ್ಟ ಕೆಲಸ ಹೇಳಿದ್ರು ಕೇಳ್ತಾಳೆ. ಈಗ ನಾನೇನಾದರೂ ಈ ಥರ ಇತ್ತು ಅಂದರೆ ಬೇಜಾರಾಗುತ್ತೆ ಅಂತ ಏನೂ ಹೇಳಿಲ್ಲ. ಇರಲಿ ಪರವಾಗಿಲ್ಲ, ಇನ್ನೊಂದು ಸರಿಗೆ ಏನಾದರೂ ನಾನು ಮನೆಯಲ್ಲಿ ತರಿಸೋದಿದ್ರೆ ಈ ಥರ ತರಿಸೋದು ಬೇಡ, ಗಡ್ಡೆಗಳನ್ನೇ ತರಿಸಿದ್ರೆ ಆಯಿತು ಅಂತ ಅಂದ್ಕೊಂಡೆ. ನಿಮಗೂ ಕೂಡ ಯಾರಾದರೂ ಈ ರೀತಿ ಪೀಸಸ್ ಇರೋದು ಕೊಟ್ಟರೆ ತೊಗೊಳಕ್ಕೆ ಹೋಗ್ಬೇಡಿ. 2 ದಿನಕ್ಕೇ ಇದು ಹಾಳಾಗೋಗ್ಬಿಡುತ್ತೆ, ಕೆಟ್ಟೋಗ್ಬಿಡುತ್ತೆ, ತೊಗೊಳಕ್ಕೆ ಹೋಗ್ಬೇಡಿ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆ ಯಾವುದಾದ್ರೂ ಒಂದು ಕಾಣಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್ ಬಾಯ್.